ಆದ್ಮೇಲೆ 2026-27ನೇ ಜನಗಣತಿಯು ಮೊದಲ ಹಂತವಾದ ಮನೆ ಮನೆ ಭೇಟಿಯು 2026 ಏಪ್ರಿಲ್ 1ರಿಂದ ಪ್ರಾರಂಭವಾಗಲಿದೆ. ಸೆಪ್ಟೆಂಬರ್ 30ಕ್ಕೆ ಮುಕ್ತಾಯವಾಗಲಿದೆ. ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 30 ದಿನಗಳ ಕಾಲ ಈ ಪ್ರಕ್ರಿಯೆ ನಡೆಯಲಿದೆ. ಆಯಾ ರಾಜ್ಯಗಳು 30 ದಿನಗಳ ಗಡುವಿನ ಪ್ರತ್ಯೇಕ ದಿನಾಂಕಗಳನ್ನು ಪ್ರಕಟಿಸಲಿವೆ. ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು ಈ ಕುರಿತು ಪ್ರಕಟಣೆಯನ್ನು ಹೊರಡಿಸಿರುತ್ತಾರೆ. ಹಂತ 1 ಮನೆಪಟ್ಟಿ ಮತ್ತು ವಸತಿ ಜನಗಣತಿ HLO ಇದರ ಕುರಿತು ಅಧಿಸೂಚನೆಯನ್ನು ಪ್ರಕಟಿಸಿದ್ದು, ಹೌಸ್ ಲಿಸ್ಟಿಂಗ್ ಮತ್ತು ಹೌಸಿಂಗ್ ಸೆನ್ಸಸ್ ಅಧಿಸೂಚನೆ ಪ್ರಕಾರ ಮನೆಪಟ್ಟಿ ಮತ್ತು ವಸತಿ ಜನಗಣತಿಯು ದೇಶದ ಎಲ್ಲ ಮನೆಗಳು ಮತ್ತು ವಸತಿಗಳ ಕುರಿತು ಮಾಹಿತಿ ಸಂಗ್ರಹಿಸುವ ಪ್ರಕ್ರಿಯೆಯಾಗಿದೆ. ಇದರಲ್ಲಿ ವಾಸಸ್ಥಾನ, ವಾಣಿಜ್ಯ ಕಟ್ಟಡಗಳ ವಿವರ, ಮನೆಗಳ ರಚನೆ, ಬಳಕೆ, ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಮೊದಲಾದ ಮೂಲಭೂತ ಸೌಲಭ್ಯಗಳು ಮತ್ತು ಮನೆಗಳಲ್ಲಿ ಲಭ್ಯವಿರತಕ್ಕಂತಹ ಸೌಕರ್ಯಗಳ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಈ ಮಾಹಿತಿ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ನೀತಿ ನಿರೂಪಣೆಗೆ ಬಳಕೆಯಾಗುತ್ತದೆ. ಇನ್ನು ಮನೆಪಟ್ಟಿ ಕಾರ್ಯಾಚರಣೆಗಳ ವೇಳಾಪಟ್ಟಿಯು ಅಧಿಸೂಚನೆಯ ಪ್ರಕಾರ ಏಪ್ರಿಲ್ 1, 2026ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 30, 2026ರವರೆಗೆ ನಡೆಯಲಿದೆ. ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 30 ದಿನಗಳ ಅವಧಿಯಲ್ಲಿ ಈ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ನಿಖರವಾದ ದಿನಾಂಕಗಳನ್ನು ಸಂಬಂಧಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಪ್ರತ್ಯೇಕವಾಗಿ ಪ್ರಕಟಿಸುತ್ತವೆ ಮತ್ತು ಜನರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಸ್ವಯಂ ಗಣನೆ ಸೆಲ್ಫ್ ಎನ್ಯುಮರೇಷನ್ ವ್ಯವಸ್ಥೆಯನ್ನು ಕೂಡ ಪರಿಚಯಿಸಲಾಗಿದೆ. ಮನೆಪಟ್ಟಿ ಪ್ರಾರಂಭವಾಗುವ ಮೊದಲು 15 ದಿನಗಳ ಕಾಲ ಸ್ವಯಂ ಗಣನೆಗೆ ಅವಕಾಶವನ್ನು ಕೊಡಲಾಗುತ್ತೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಅಧಿಸೂಚನೆಯ ಪ್ರಕಾರ ಈ ಸೌಲಭ್ಯ ಲಭ್ಯವಾಗುತ್ತದೆ. ನಾಗರಿಕರು ಆನ್ಲೈನ್ ಮೂಲಕ ತಮ್ಮ ಮನೆಗಳ ವಿವರಗಳನ್ನು ಸ್ವತಃ ಸಲ್ಲಿಸಬಹುದಾಗಿರುತ್ತದೆ. ಜನಗಣತಿ 2027 ಜನಸಂಖ್ಯಾ ಜನಗಣತಿಗೆ ಅಗತ್ಯವಾದ ಮೂಲ ದತ್ತಾಂಶದ ಸಿದ್ಧತೆಯನ್ನು ನೀಡುತ್ತದೆ. ಸರ್ಕಾರಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಿಗೆ ನೆರವು, ಸಾರ್ವಜನಿಕ ಸೇವೆಗಳ ಸುಧಾರಣೆ. ಇನ್ನು ನಾಗರಿಕರು ತಮ್ಮ ರಾಜ್ಯದ ಜನಗಣತಿ ವೇಳಾಪಟ್ಟಿಯನ್ನು ಗಮನಿಸಿ ಮನೆ ಮತ್ತು ವಸತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಿದ್ಧವಾಗಿಟ್ಕೊಳ್ಬೇಕು. ಸಾಧ್ಯವಾದಲ್ಲಿ ಸೆಲ್ಫ್ ಎನ್ಯುಮರೇಷನ್ ಸೌಲಭ್ಯವನ್ನು ಬಳಸಿಕೊಳ್ಳಬೇಕಾಗಿರುತ್ತದೆ. ಜನಗಣತಿ ಸಿಬ್ಬಂದಿಯೊಂದಿಗೆ ಸಹಕರಿಸಬೇಕಾಗಿರುತ್ತದೆ. ಭಾರತದ ಜನಗಣತಿ 2027ರ ಹಂತ 1 ಮನೆಪಟ್ಟಿ ಮತ್ತು ವಸತಿ ಜನಗಣತಿ ಅಧಿಸೂಚನೆ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ಮಹತ್ವದ ಹೆಜ್ಜೆಯಾಗಿದೆ. ನಾಗರಿಕರ ಸಕ್ರಿಯ ಸಹಕಾರದಿಂದ ನಿಖರ ಮತ್ತು ವಿಶ್ವಾಸಾರ್ಹ ದತ್ತಾಂಶ ಸಂಗ್ರಹ ಸಾಧ್ಯವಾಗುತ್ತದೆ. ಧನ್ಯವಾದಗಳು.